ಅಂದ್ರೆ ನಮಗ ನಿನ್ನೆ ಡಾಕ್ಟರ್ ಕೊಟ್ಟಿದ್ರು, ಸಪೋರ್ಟ್ ಕೊಟ್ಟಿದ್ರು, ವಕೀಲರು ಕೊಟ್ಟಿದ್ರು, ವಿದ್ಯಾರ್ಥಿಗಳು ಕೊಟ್ಟಿದ್ರು. ಜಗತ್ತಿಗೆ ಜ್ಞಾನವನ್ನು ಬಿಟ್ಟಕ್ಕಂತ ಇಂಥ ನಾಡಿನ ಸರ್ವಶ್ರೇಷ್ಠ ಮಠಾಧೀಶರು ನಮ್ಮ ವೇದಿಕೆಗೆ ಬಂದ ಬೆಂಬಲ ಕೊಡ್ಲಿಕ್ಕತ್ತಾರ. ಜೋರಾದ ಚಪ್ಪಾಳೆ ಮೂಲಕ ಈ ರಾಜ್ಯದ ಅನ್ನದಾತನಿಗೆ ಏನಾದ್ರೂ ಒಂದು ನ್ಯಾಯ ಸಿಕ್ತು ಅಂದ್ರೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತೇಳಿ ತಮ್ಮ ಪಾದಕ್ಕೆ ಬೇಡಿಕೊಂಡು ಮುಂದಿನದಾಗಿ ಪರಂ ಪೂಜ್ಯ ಶ್ರೀಮನ್ ನಿರಂಜನ ರೈತ ದೇಶದ ಬೆನ್ನೆಲುಬು ಬೆನ್ನು ಮುರಿದಿರ್ತಕ್ಕಂಥವ್ರು ಬೆನ್ನು ಗೋಣು ಮುರಿತಕ್ಕಂಥ ಗಟ್ಟಿ ಧ್ವನಿಯ ಮಾತನಾಡಿರ್ತಕ್ಕಂಥ ನಿಜಗುಣ ದೇವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿ ವಂದನೆ ಸಲ್ಲಿಸ್ತಾ ಇನ್ನೊಂದು ಮಾತು ಹೇಳಿದ್ರೆ ಅವ್ರು ಬಹಳ ಖುಷಿ ಅನಿಸ್ತದ. ಈ ಕೆಲವು ಭಾಗದೊಳಗೆ ಮಠಾಧೀಶರು ಬರ್ಬೇಕಂದ್ರೆ 100 ಸರಿ ವಿಚಾರ ಮಾಡಕತ್ತಾರೆ ಬುದ್ಧಿ. ಆದ್ರೆ ನೀವೆಲ್ಲ ಏನು ಬಂದಿರಲ್ಲ. ನಿಜವಾಗ್ಲೂ ರೈತನ ದೇವರಂತ ನೀವು ತಿಳ್ಕೊಂಡಿರಿ, ನೀವ ದೇವರಂತ ನಾವು ತಿಳ್ಕೊಂಡಿರಿ. ನಿಜವಾದ ದೇವಸ್ಥಾನ ಇಲ್ಲೇ ತಯಾರಾಗೈತಿ. ಇದು ರೈತರ ಮಠ ಅದ. ತಾವೆಲ್ಲ ಮಠಾಧೀಶರಿಗೆ ನಾನು ಚುನ್ನಪ್ಪ ಪೂಜಾರಿ ಅವರ ಪರವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಮ್ಮ ಪಾದಕ್ಕೆ ಬಿದ್ದು ಡಿಸೆಂಬರ್ ಇಲ್ಲಿ ಒಂದು ರೇಟ್ ತಗೊಂಡ ಬಿಡ್ತಿರೋ ಬುದ್ಧಿ. ನಾವು ಎಲ್ಲಾ ರಾಜಕಾರಣಿಗಳು ತಲೆ ಬಾಗಲಿಕ್ಕತ್ತಾರ. ಮಳಿ ಚಳಿ ಎಲ್ಲರೂ ಇದೆಲ್ಲ ರೈತರು 1 ಗಂಟೆ ಅನುಗುಣದೊಳಗ 1 ಲಕ್ಷ ಮಂದಿ ಸೇರ್ತದ್ರಿ ಬುದ್ಧಿ. ಜನ ಬರ್ಲಿಕ್ಕತ್ತ ಎಲ್ಲಾ ಜಿಲ್ಲೆಗಳಿಂದ. ನಿಮ್ ಪಾದಕ್ಕೆ ಬಿದ್ದು ನಾವೊಂದು ವಿನಂತಿ ಮಾಡ್ಕೊಳ್ತೀನಿ. ಡಿಸೆಂಬರ್ ಅಧಿವೇಶನದೊಳಗ ನಾವೊಂದು 5 ಲಕ್ಷ ಜನ ಚುನ್ನಪ್ಪ ಪೂಜಾರಿ ಅವ್ರ ನೇತೃತ್ವದಲ್ಲಿ ಕೂಡಿಸ್ತಾ ಇದ್ದೀವಿ. ನೀವೊಂದು 1000 ಮಠಾಧೀಶರು ಅವತ್ತು ಬಂದು ನಮಗೊಂದು 2 ಗಂಟೆ ಬೆಂಬಲ ಕೊಟ್ರಿ ಅಂತಂದ್ರೆ 5,500 ಬಿಲ್ ನಾವು ಉತ್ತರ ಕನ್ನಡ ತಗೊಂಡ ತೀರ್ತೀವಿ ಅಂತ ನಮ್ಮೊಂದು ವಿಶ್ವಾಸ. ನಿಮ್ಮ ಆಶೀರ್ವಾದ ಇತ್ತಂದ್ರೆ 100ಕ್ಕೆ 100 ತಗೊಂತೀವಿ. ನಿಮ್ಮ ಜೋಳಿಗೆ ಬಹಳ ದೊಡ್ಡದ. ಆ ಜೋಳಿಗೆಯಾಗಿಂದ ಒಂದಿಷ್ಟು ಆಶೀರ್ವಾದ ಮಾಡಿದ್ರಿ ಅಂತಂದ್ರೆ ರೈತ ಯಾವತ್ತು ಕಣ್ಣೀರ್ ಹಾಕಂಗಿಲ್ಲ ಅಂತೇಳಿ ಮತ್ತೊಂದವರೆಲ್ಲರ ಪರ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನದಾಗಿ